ಕೂಡ ಬೇಗ ಬರುತ್ತೆ. ಹಾಗಾಗಿ ಈ ಫೈಲಿಂಗು ಪ್ರಿಫರಬಲ್. ಇಲಾಖೆ ಕೂಡ ತಾಂತ್ರಿಕವಾಗಿ ಮುಂದುವರಿಸಿಕೊಂಡು ಹೆಚ್ಚಿನ ರಿಟರ್ನ್ ಅನ್ನು ಭಾಳ ಬೇಗ ಪ್ರೊಸೆಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ CPC ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್ ಅಂತ ಬೆಂಗಳೂರಿನಲ್ಲಿದೆ. ಸೊ ಅಲ್ಲಿ ಪ್ರೊಸೆಸ್ ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ಈ ಫೈಲಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕೂಡ ಇಲಾಖೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದೆ. ಮೋಹನ್ ರೆಡ್ಡಿ ಅವರು, ಇದ್ರ ಜೊತೆಗೆ ಆದಾಯ ತೆರಿಗೆ ನಾವು ಬಹಳಷ್ಟು ದುಡಿತಾ ಇದ್ದೀವಿ, ನಾವ್ಯಾಕೆ ಆದಾಯ ತೆರಿಗೆ ಪಾವತಿ ಮಾಡಬೇಕು ಅಂತ ಅನ್ನೋರಿಗೆ ಏನು ಉತ್ತರ ಕೊಡ್ತೀರಿ? ಅದಕ್ಕೂ ಮೊದಲು ಒಂದು ದೂರವಾಣಿ ಕರೆ ಇದೆ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಹಲೋ, ಜಯನಗರದಿಂದ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಶೈಲಜಾ ನನ್ನ ಹೆಸರು, ವಿಜಯನಗರ. ಹೇಳಿ ಶೈಲಜಾ ಅವರು, ಹೇಳಿ. ನಾಗದೇವನಹಳ್ಳಿ ಸೈಟ್ ನಾವು ತಗೊಂಡಿದ್ದು, ರೆವಿನ್ಯೂ ಸೈಟ್. ಅದು ಮಡ್ರಾಸ್ ಅಲ್ಲಿ ರಿಜಿಸ್ಟರ್ ಮಾಡಿದ್ರು. ನಮ್ಮ ಅಮ್ಮನ ಹೆಸರಲ್ಲಿದೆ. ಅವ್ರಿಗೆ ಕಾಲ್ ಆಪರೇಷನ್ ಆಗಿದೆ, ಅದಕ್ಕೆ ನಾನು ಓಡಾಡ್ತಾ ಇದ್ದೆ. ಅದಕ್ಕೆ ಅವ್ರಿಗೆ ಸರಿ ನಮ್ದೇ ಸೈಟ್ ಅಂತ ನಮ್ಮ ಅಮ್ಮ ಹೇಳಿದ್ರು. ಅದಕ್ಕೆ ನಾವು ಹೋಗಿ ಪೂಜೆ ಮಾಡ್ಬಿಟ್ಟು, ಸುಮ್ಮನೆ ವಾಸ್ತು ಪೂಜೆ ಮಾಡ್ಬಿಟ್ಟು ಬಂದು ತೆರಿಗೆ ಕಟ್ಬಿಟ್ಟು ಬಂದು, ಅವ್ರು BDN ಅವರು ನಮ್ದು ಸೈಟ್ ನಿಮ್ಗೆ ಯಾರು ಕೊಟ್ಟವ್ರು ಹಂಗೆ ಹಿಂಗೆ ಅಂತ ಇದ್ದಾರೆ. ಈಗ ನಿಮ್ಮ ಪ್ರಶ್ನೆ ಏನು, ದಯವಿಟ್ಟು ನೇರವಾಗಿ ಕೇಳಿ. ಅದೇ ತೆರಿಗೆ ಕಟ್ಬಿಟ್ಟಿದೀವಿ ನಾವು, ಅದಕ್ಕೋಸ್ಕರ. ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ? ಹಾ. ಎಷ್ಟು ಕಟ್ಟಿದ್ದೀರಿ ತಾವು? 10,000 ಕಟ್ಟಿದೀವಿ ಕಂದಾಯ. ಕಂದಾಯ ಕಟ್ಟಿದ್ದೀರಾ? ಬಹುಶಃ ನಿಮ್ದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಾದ್ರು ಕಟ್ಟಿರ್ಬೋದು ಅನ್ಸುತ್ತೆ. ಖಂಡಿತ ಇದು ಇವತ್ತಿನ ವಿಷಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದಾಯ ತೆರಿಗೆ ಇಲಾಖೆ ಮುಂಗಡ ತೆರಿಗೆ ಪಾವತಿ ಬಗ್ಗೆ ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು ಮೋಹನ್ ರೆಡ್ಡಿ ಅವರು. ನಾನು ಹೇಳ್ತಾ ಇದ್ದೆ, ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಳೋ ಮಂದಿಗೆ. ಸೊ ತಾವು ಏನು ಹೇಳ್ತೀರಿ? ನೋಡಿ, ಇದು ಟ್ಯಾಕ್ಸ್ ಕಟ್ಟೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಈಗ ನಮ್ಮ ಮನೆ ನಡೆಸೋಕ್ಕೆ ಸುಮಾರು ಖರ್ಚಾಗುತ್ತೆ. ಸೊ ಹಂಗಾಗಿ ಇದೇ ರೀತಿ ನಾವು ದೇಶ ತೊಗೊಂಡ್ರೆ ದೇಶ ನಡೆಸಲಿಕ್ಕೂ ಸುಮಾರು ಖರ್ಚಾಗುತ್ತೆ. ಸೊ ದೇಶದಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ಬೇಕು ಅಂತೀವಿ, ಇಲ್ಲ ನಮಗೆ ಕಾರ್ಪೊರೇಷನ್ ಚೆನ್ನಾಗಿ ನಡಿಬೇಕಂತೀವಿ, ಇಲ್ಲ ಡೆವಲಪ್ಮೆಂಟ್ ಆಗಬೇಕು, ಇದೆಲ್ಲದಕ್ಕೂ ದುಡ್ಡು ಬೇಕಾಗುತ್ತೆ. ಸೊ ಇದು ದುಡ್ಡು ಗೌರ್ಮೆಂಟ್ ರೈಸ್ ಮಾಡೋದೇ ಥ್ರೂ ಟ್ಯಾಕ್ಸಸ್ಸಿಂದ. ಸೊ ಹಂಗಾಗಿ ಇದು ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಸೊ ಪ್ರತಿಯೊಬ್ಬ ನಾಗರಿಕನು ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಆ ಟ್ಯಾಕ್ಸ್ ತುಂಬೋದು ಒಂದು ಕರ್ತವ್ಯ ಕೂಡ ಆಗುತ್ತೆ. ಅದರಿಂದ ನಮ್ಮ ದೇಶ ಅಭಿವೃದ್ಧಿ ಹಾಕೊಂಡು ಹೋಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಅಭಿವೃದ್ಧಿಯ ಪಥದಲ್ಲಿ ಒಂದು ದೇಶ ನಡಿಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ತಮ್ಮ ಆದಾಯಕ್ಕೆ ತಕ್ಕಂತಹ ಒಂದು ತೆರಿಗೆಯನ್ನು ಪಾವತಿ ಮಾಡಬೇಕು. ಅದು ನಮ್ಮ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಅನ್ನೋ ರೀತಿ ಅದನ್ನ ನಾವು ಆಚರಣೆ ಮಾಡ್ಕೊತಾ ಹೋಗ್ಬೇಕು ಅಂತ ತಾವು ಹೇಳ್ತೀರಿ. ಪ್ರಕಾಶ್ ಅವರು ಬಸವನ ಬಾಗೇವಾಡಿಯಿಂದ ಕರೆ ಮಾಡಿದರೆ, ಕೇಳಿ ಪ್ರಕಾಶ್ ಅವರೇ ನಿಮ್ಮ ಪ್ರಶ್ನೆ. ಸರ್ ನಮಸ್ತೆ, ನಾವು ಬಸವನ ಬಾಗೇವಾಡಿ ಮಾತಾಡ್ತೀರಾ? ನಮಸ್ಕಾರ, ಹೇಳ್ರಿ. ಸರ್, ಈಗ 2 ಲಕ್ಷವರೆಗೆ ರಿಬೇಟ್ ಇರುತ್ತಲ್ಲ ನಮಗ್ ಇನ್ಕಮ್ ಟ್ಯಾಕ್ಸ್ಗೆ. ಆ 2 ಲಕ್ಷ ರೂಪಾಯಿ ಮೇಲ್ಪಟ್ಟು ತಗೊಂಡಿಂದ ಇವರು ಡಿಡಕ್ಷನ್ ಮಾಡ್ಬೇಕಂತ ನಮ್ಮ ಅಪೇಕ್ಷೆ ಸರ್. ಏನ್ ಮಾಡ್ಲಿಕ್ಕತ್ತೀರಿ ನೀವು? ನಾವು LIC ಏಜೆಂಟ್ ಇದ್ದೀವಿ ಸರ್. ಎಷ್ಟು ಕಮಿಷನ್ ತಗೋತೀರಿ? ಅಂದ್ರೆ 1 ತಿಂಗಳು 20 ಹೋಗ್ತೀವಿ, 1 ತಿಂಗಳು 30 ಹೋಗ್ತೀವಿ, ಜಾಸ್ತಿ ಹೆಚ್ಚು ಕಡಿಮೆ ತಗೋತೀವಿ. ವರ್ಷಕ್ಕೆ ಎಷ್ಟು ತಗೋತೀರಿ? ವರ್ಷಕ್ಕೆ ಮಿನಿಮಮ್ 3.5 ಅಥವಾ 4 ಹಿಂಗಾಗತ್ತೆ ಸರ್. ಅದಕ್ಕೆ ಈಗ 2 ಲಕ್ಷ ರೂಪಾಯಿ ವರೆಗೂ ರಿಬೇಟ್, 2 ಲಕ್ಷ ರೂಪಾಯಿ ಕನ್ಸೆಷನ್ ಐತಿ. ಆ 2 ಲಕ್ಷ ರೂಪಾಯಿ ನಾನು ಏನೋ ಅವ್ರು ಡಿಡಕ್ಷನ್ ಮಾಡ್ಲಾರ್ದೆ ಹೆಚ್ಚಿನ ಯಾವಾಗ ಕಮಿಷನ್ ತಗೊಳಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಿಮ್ಗೆ ಇವ್ರು ಇನ್ಕಮ್ ಟ್ಯಾಕ್ಸ್ ಮುರಿಬೇಕಂತ ನಾವು ಕೇಳ್ತೀವಿ ಸರ್. ಬಹಳ ಚಲೋ ಪ್ರಶ್ನೆ ಕೇಳಿರಿ, ಕೇಳಿಸ್ಕೊರಿ ಉತ್ತರ. ಸೌಮ್ಯಾಚಾರ ಅವರು ಉತ್ತರ ಕೊಡ್ತಾರೆ. ಈಗ ನೀವು ಕೇಳ್ತಾ ಇರೋದು 2 ಲಕ್ಷದವರೆಗೂ ಅವರು ಡಿಡಕ್ಷನ್ ಮಾಡಬಾರ್ದು. ನನ್ನ ಇದರಿಂದ ಯಾತಕ್ಕೆ ಡಿಡಕ್ಷನ್ ಮಾಡ್ತಿದ್ದಾರೆ, ಕಮಿಷನ್ ಪೇಮೆಂಟ್ ಇಂದ ಯಾಕೆ ಮಾಡ್ತಿದ್ದಾರೆ, ಸರಿನಾ? ಹೌದು ಮೇಡಮ್. ನೋಡಿ, ನಿಮಗೆ ಕಮಿಷನ್ ಏಪ್ರಿಲ್ ಅಲ್ಲಿ ಕೊಡುವಾಗ ಬಹುಶಃ ಮುಂದಿನ ವರ್ಷ ಮಾರ್ಚ್ ವರೆಗೂ ಅದು 2 ಲಕ್ಷ ಆಗುತ್ತೋ, 3 ಲಕ್ಷ ಆಗುತ್ತೋ, 4 ಲಕ್ಷ ಆಗುತ್ತೋ ಅವ್ರಿಗೆ ಗೊತ್ತಿರತ್ತಾ, ನಿಮಗೆ ಗೊತ್ತಿರತ್ತಾ? ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ನಿಮಗೆ ಯಾವಾಗ ಪೇಮೆಂಟ್ ಮಾಡ್ತಾರೋ ಆವಾಗ ತೆರಿಗೆನ ಮುರಿದುಕೊಂಡು ನಿಮಗೆ ಪೇಮೆಂಟ್ ಮಾಡ್ತಾರೆ, ಕಮಿಷನ್ ಪೇಮೆಂಟ್ ಮಾಡ್ತಾರೆ. ನಿಮಗೆ ಕೊನೆಯಲ್ಲಿ ಬಹುಶಃ ನೀವು ಆದಾಯ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅನ್ನೋದಾದರೆ ನೀವು ರಿಟರ್ನ್ ಫೈಲ್ ಮಾಡಿ, ರಿಫಂಡ್ ಕ್ಲೇಮ್ ಮಾಡಿ, ಅಷ್ಟೇ. ಖಂಡಿತ ನಿಮ್ಮ ಹಣವನ್ನು ವಾಪಸ್ ತೆಗೆದುಕೊಳ್ತಕ್ಕಂತಹ ವಿಧಾನ ಇದೆ. ಹಾಗಾಗಿ ಆತಂಕ ಪಡಬೇಕಾಗಿಲ್ಲ. ಮೋಹನ್ ರೆಡ್ಡಿ ಅವರು ಮುಂದೆ ನೋಡಿ, ನಿಮ್ಗೀಗ ನಿಮ್ಮ ಆದಾಯ ನಿಮಗೆ 2 ಲಕ್ಷಕ್ಕಿಂತ ಕಡಿಮೆ ಇದೆ ಅಂದ್ಕೊಳ್ಳಿ. ಸೊ ಇದನ್ನು ನಿಮ್ಮ ಲೋಕಲ್ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮ್ ಕೊಡಿ. ಒಂದು ಫಾರ್ಮಲ್ಲಿ ನೀವು ಹೇಳಿ, ನಿಮಗೆ ನಮ್ಮ ಆದಾಯ ಟ್ಯಾಕ್ಸ್ ಲಿಮಿಟ್ಗಿಂತ ಕಡಿಮೆ ಬರ್ತಾ ಇದೆ, ಹಂಗಾಗಿ TDS ಡಿಡಕ್ಷನ್ ಕಡಿಮೆ ರೇಟಲ್ಲಿ ಮಾಡಬೇಕು ಅಂತೇಳಿ. ಸೊ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನು ನಿಮ್ಮ LICಗೋ ಆರ್ ನಿಮ್ಗೆ ಯಾರು ಕಮಿಷನ್ ಕೊಡ್ತಾರೋ ಅವ್ರಿಗೆ ಕೊಡಿ. ಸೊ ಅವಾಗ ಅವರು ಕಡಿಮೆ TDS ಮಾಡ್ತಾರೆ ಇದರಲ್ಲಿ. ಸೊ ಏನು 10% ಮಾಡ್ತಾರೆ. ಸೊ ನೀವು ಇಲಾಖೆ ವತಿಯಿಂದ ಆ ಒಂದು ನಿಮ್ಗೆ ಆದಾಯ ಕಡಿಮೆ ಇರುತ್ತೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಒಂದು ಲೆಟರ್ ತೆಗೆದುಕೊಂಡು ಹೋಗಿ ನಿಮ್ಮ ಡಿಡಕ್ಟರ್ ಕೊಟ್ಟರೆ ಅವರು ಪರ್ಸೆಂಟೇಜನ್ನು ಕಡಿಮೆ ಮಾಡ್ತಾರೆ. ಇದಕ್ಕೆ ಅವಕಾಶ ಇದೆ, ಬಹುಶಃ ನೀವು ಪ್ರಯತ್ನಿಸಿ. ನಾಗರಾಜ್ ಅವರು ದೊಡ್ಡ ಬಂಸದಿಂದ ಕರೆ ಮಾಡಿದರೆ, ಕೇಳಿ ನಾಗರಾಜ್ ಅವರ ನಿಮ್ಮ ಪ್ರಶ್ನೆ. ಹಲೋ, ನಿಮ್ಮ ಪ್ರಶ್ನೆ ಕೇಳಿ ನಾಗರಾಜ್ ಅವರ. ಸರ್ ಹಲೋ, ಕೇಳಿ ಪ್ರಶ್ನೆ ಕೇಳಿ. ಅದೇ ನಮ್ಮ ಪ್ರಶ್ನೆ ಬಂದು ನಮ್ದು ನ್ಯೂಸ್ ಪೇಪರ್ ಏಜೆನ್ಸಿ
ಸರ್ ನಮ್ದು ನ್ಯೂಸ್ ಪೇಪರ್ ಏಜೆನ್ಸಿ ಇದೆ. ದಯವಿಟ್ಟು ಉತ್ತರವನ್ನ ಫೋನಲ್ಲಿ ಕೇಳಿಸ್ಕೊಳ್ಳಿ, ಟಿವಿ ವಾಲ್ಯೂಮನ್ನ ಮ್ಯೂಟ್ ಮಾಡಿ ಮಾತಾಡಿ. ಓಕೆ ಸರ್, ಓಕೆ. ಹಲೋ, ಕೇಳಿ ಸರ್ ನಮ್ದು ನ್ಯೂಸ್ ಪೇಪರ್ ಏಜೆನ್ಸಿ ಇದೆ. ಬಹಳ ಸಂತೋಷ, ಹೇಳಿ. ನಮ್ದು ಒಂದು 3,000 ಡಿಸ್ಟ್ರಿಬ್ಯೂಷನ್ ಪೇಪರ್ ಇದೆ ಡೈಲಿ. ಓಕೆ. ನಮ್ದು ಯಾವ್ದೇ ರೀತಿ ಐಟಿ ಫೈಲ್ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ಏನನ್ನ ನಾವು ಮಾಡ್ಬೇಕಾ ಸರ್? ಎಷ್ಟು ನಿಮ್ಮ ಮಾಸಿಕ ಆದಾಯ? ಒಂದು 50-60 ಇದೆ ಸರ್. 50,000-60,000 ಸಾವಿರ. ಎಷ್ಟು ವರ್ಷದಿಂದ ಈ ವ್ಯವಹಾರ ಒಂದು 6 years ಇಂದ ಮಾಡ್ತಾ ಇದ್ದೀವಿ ಸರ್. ಓಕೆ, ಖಂಡಿತ ನಿಮ್ಮ ಪ್ರಶ್ನೆಗೆ ಮೋಹನ್ ರೆಡ್ಡಿ ಅವರು ಉತ್ತರ ಕೊಡ್ತಾರೆ. ನೋಡಿ, ನಿಮ್ಗೆ ಆದಾಯ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ, ಹಂಗಾಗಿ ನಿಮ್ಮ ಜವಾಬ್ದಾರಿ ಅದನ್ನ ರಿಟರ್ನ್ ಫೈಲ್ ಮಾಡಿ ಟ್ಯಾಕ್ಸ್ ಕಟ್ಟಬೇಕಾಗಿರೋದು. ಸೊ ಈಗ ನೀವು ಈಗ ನಿಮಗೆ ಈಗ ಇನ್ಫಾರ್ಮೇಶನ್ ಇದೆ ನಿಮ್ಮಲ್ಲಿ, ನಿಮ್ಮ ಆದಾಯ ಇದೆ ಬಟ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ. ಈಗ ಆದಷ್ಟು ಬೇಗ ನೀವು ರಿಟರ್ನ್ ಫೈಲ್ ಮಾಡಿ ಟ್ಯಾಕ್ಸ್ ಕಟ್ಟಿ ಇದಕ್ಕೆ. ಸೊ ಒಟ್ಟಾರೆ ನಿಮ್ಮ ನಿವ್ವಳ ಲಾಭ ಎಷ್ಟಿರುತ್ತೆ ಮಂತ್ಲಿ? ಸರ್ ಒಂದು 50 to 60 ಸರ್. ಸೊ ಎಲ್ಲ ಖರ್ಚು ಕಳೆದು 50,000-60,000 ಸಾವಿರ ನೀವು ಉಳಿಸಬಹುದು. ಹುಡುಗರದೆಲ್ಲ ಹೋಗಿ ಒಂದು 50 to 50 ಖಂಡಿತ ಎಲ್ಲ ಖರ್ಚನ್ನ ಕಳೆದು 50,000-60,000 ಸಾವಿರ ಅಂದ್ರೆ ಖಂಡಿತ ನೀವು ತೆರಿಗೆ ವ್ಯಾಪ್ತಿಗೆ ಬರ್ತೀರಿ. ಅದು ನಿಮ್ಮ ಆದ್ಯ ಕರ್ತವ್ಯ, ತೆರಿಗೆ ಪಾವತಿ ಮಾಡ್ತಕ್ಕಂಥದ್ದು. ಸೊ ಬಹಳ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಸಂಬಂಧಪಟ್ಟ ಯಾರಾದರೂ ತೆರಿಗೆ ಸಲಹೆಗಾರರು ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಥವಾ ವೆಬ್ಸೈಟು, ಸೊ ಇಂತಹವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಧನ್ಯವಾದ ನಿಮ್ಮ ಕರೆಗೆ. ಜೊತೆಗೆ ಇನ್ನೊಂದು ತಪ್ಪು ಸಹ ಆಗುತ್ತೆ, ನೀವು ಇದನ್ನೆಲ್ಲ ಗೊತ್ತಿದ್ದು ಸಹ ನೀವು ತೆರಿಗೆ ಪಾವತಿ ಮಾಡಲಿಲ್ಲ, ನಿಮ್ಮ ರಿಟರ್ನ್ ಫೈಲ್ ಮಾಡಲಿಲ್ಲ ಅಂತಂದರೆ ಅದು ಅಪರಾಧ ಆಗುತ್ತೆ. ಸೊ ದಯವಿಟ್ಟು ನಿಮ್ಮ ರಿಟರ್ನ್ ಫೈಲ್ ಮಾಡಿ, ನಾವು ಬರೋವರೆಗೂ, ನಿಮ್ಮ ಬಾಗಿಲಿಗೆ ಬರೋವರೆಗೂ ಕಾಯಬೇಡಿ. ಸೊ ಒಟ್ಟಾರೆ ಹೇಳೋದಾದರೆ ಟ್ಯಾಕ್ಸ್ ಕಟ್ಟಿ ನಿರಾತಂಕವಾಗಿ ಬದುಕನ್ನು ಆಗಿರ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಅಂತ ಇಲಾಖೆ ನಿರಂತರವಾಗಿ ತನ್ನ ಪ್ರಕಟಣೆಗಳ ಮೂಲಕ ಹೇಳ್ತಾನೆ ಇರುತ್ತೆ. ನಿಮಗೆ ನಿಜವಾಗ್ಲೂ ಆದಾಯ ಇದೆ ಅನ್ನೋದಾದರೆ ತೆರಿಗೆ ಪಾವತಿ ಮಾಡಿ ನಿರಂತರವಾಗಿ. ಸೊ ನಿಮ್ಮ ತೆರಿಗೆಯನ್ನು ಪಾವತಿ ಮಾಡಿದಾಗ ಮಾತ್ರ ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಅಂತ ನಾವು ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ ನೋಡೋಣ. ಹಲೋ, ಚಂದ್ರಶೇಖರ್ ಅವರು ಕಬ್ಬನ್ಪೇಟೆಯಿಂದ ಕರೆ ಮಾಡಿದರೆ. ಕೇಳಿ ಚಂದ್ರಶೇಖರ್ ಅವರು, ನಿಮ್ಮ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ ಸರ್, ನಾವು ಸ್ಯಾಲರಿಡು ಪ್ರತಿ ತಿಂಗಳು ನಮ್ಮ ಆದಾಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ. ನೀವು ಇಷ್ಟು ಹೊತ್ತು ಹೇಳಿದಾಗೆ ನಮಗೆ ಫಾರ್ಮ್ 16 ಬರುತ್ತೆ, ರಿಟರ್ನ್ಸ್ ಕ್ಲೇಮ್ ಮಾಡ್ತೀವಿ, ಬೇರೆ ಇನ್ಕಮ್ ಅಥವಾ ಸೇವಿಂಗ್ಸ್ ಎಲ್ಲ ತೋರಿಸ್ಕೊಂಡು. ಈಗ ನಾವು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿದ ಮೇಲೆ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಗವರ್ಮೆಂಟ್ ಇಂದ ಆಗ್ಲಿ ನಮಗೆ ಏನು ಪ್ರಿವಿಲೇಜ್ ಇದೆ, ನಮಗೆ ಏನು ಅಡ್ವಾಂಟೇಜ್ ಇದೆ? ಫಾರ್ ಎಕ್ಸಾಂಪಲ್ ಬೇರೆ ಫಾರಿನ್ ಕಂಟ್ರಿಗಳಲ್ಲಾಗ್ಲಿ ಟ್ಯಾಕ್ಸ್ ಕಟ್ಟೋರಿಗೆ ಪ್ರತಿಯೊಬ್ಬರಿಗೂ ಈ ಹೆಲ್ತ್ ಬೆನಿಫಿಟ್ಸ್ ಅಥವಾ ರಿಟೈರ್ಮೆಂಟ್ ಬೆನಿಫಿಟ್ಸ್ ಈ ತರದ್ದೆಲ್ಲ ಇರುತ್ತೆ. ನಮ್ಮಲ್ಲಿ ನಾವು ಸಂಪಾದನೆ ಮಾಡಿ ಕೆಲಸ ಮಾಡಿ ಟ್ಯಾಕ್ಸ್ ಕಟ್ಟೋರ್ಗು ನಾವು ಮಾಡ್ತೀವಿ. ಮಾಡಿದಾದ್ಮೇಲೆ ರಿಟೈರ್ ಆದ್ಮೇಲೆ ಸಂಪಾದನೆ ಕಮ್ಮಿ ಆದ್ಮೇಲೆ ನಮ್ಗೇನ್ ಬೆನಿಫಿಟ್ಸ್ ಇದೆ ಗೌರ್ಮೆಂಟ್ ಇಂದ ಆಗ್ಲಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ? ಒಟ್ಟಾರೆ ಹೇಳೋದಾದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ, ನಮಗೆ ಏನು ಲಾಭ ಅನ್ನೋದು ನಿಮ್ಮ ಡೈರೆಕ್ಟ್ ಪ್ರಶ್ನೆ. ಅಟ್ಲೀಸ್ಟ್ ರಿಟೈರ್ ಆದ್ಮೇಲೆ ಆಗ್ಲಿ ಬೇರೆ ಯಾವ್ದನ್ನ ತೊಂದರೆ ಸಿಕ್ಕೊಂಡಾಗ್ಲಿ. ಖಂಡಿತ ನಿಮ್ಮ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಮೊದಲನೇದಾಗಿ ಮೋಹನ್ ರೆಡ್ಡಿ ಅವರು, ಈ ಪ್ರಶ್ನೆಗೆ ಏನು ಹೇಳ್ತೀವಿ? ನೋಡಿ, ನೀವು ಹೇಳ್ದಂಗೆ ನೋಡಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಟ್ಯಾಕ್ಸ್ ಪೇ ಮಾಡೋರಿಗೆಲ್ಲರಿಗೂ ಬೆನಿಫಿಟ್ಸ್ ಇದೆ. ಹಾಗೆ ನಮ್ಮ ದೇಶದಲ್ಲೂ ಇದೆ, ಇಲ್ಲ ಅಂತ ಏನಿಲ್ಲ. ನಮ್ಮ ದೇಶದಲ್ಲಿ ನೋಡಿ, ನೀವು ಟ್ಯಾಕ್ಸ್ ಕಟ್ಟೋದ್ರಿಂದ ದೇಶ ಅಭಿವೃದ್ಧಿ ಹಾಕ್ಕೊಂಡು ಹೋಗುತ್ತೆ. ಸೊ ಗೌರ್ಮೆಂಟ್ ನಮಗೆ ಬೇರೆ ಬೇರೆ ಥರ ಸೇವೆಗಳು ಕೊಟ್ಕೊಂಡು ಹೋಗ್ತಾರೆ. ಸೊ ಈಗ ನಮ್ಮದ್ರಲ್ಲಿ ಬೆಳೀತಾ ಇರೋದ್ರಿಂದ ನಮ್ಮ ದೇಶ ಎಲ್ರಿಗೂ ಉಚಿತವಾಗಿ ಸೇವೆಗಳು ಕೊಡೋಕೆ ಆಗ್ತಾ ಇಲ್ಲ ಇಂಡಿಯಾದಲ್ಲಿ. ಸೊ ಹೋಗ್ತಾ ಮುಂದಕ್ಕೆ ಆ ಥರ ಎಲ್ರಿಗೂ ಬೆನಿಫಿಟ್ ಕೊಡೋ ಅವಕಾಶ ಇರುತ್ತೆ ನಮ್ಮ ಇದರಲ್ಲಿ. ಈಗ ನೀವು ಹೇಳ್ದಂಗೆ ನೀವು ರಿಟೈರ್ ಆದಮೇಲೆ ನಿಮಗೆ ಮೆಡಿಕಲ್ ಬೆನಿಫಿಟ್ಸ್ ಆರ್ ಬೇರೆ ಬೆನಿಫಿಟ್ಸ್ ಇಲ್ಲ ಅಂತ, ನಾವು ಆ ಥರ ಅದು ತಪ್ಪದು. ಯಾಕೆಂದರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ, ಗೌರ್ಮೆಂಟ್ಸ್ ಹಾಸ್ಪಿಟಲ್ಸ್ ರನ್ ಆಗೋದು ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಿಂದ ಕಟ್ಟಿರ್ತಾರೆ ಅದನ್ನು. ಸೊ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಸರ್ವಿಸ್ ಇರುತ್ತೆ ಅಲ್ಲಿ. ಸೊ ಅದೇ ರೀತಿ ಬೇರೆ ಬೇರೆ ಸೇವೆಗಳಿಗೆ ಬೇರೆ ಬೇರೆ ಆರ್ಗನೈಸೇಷನ್ಸ್ ಇರುತ್ತೆ. ಸೊ ಅದರಿಂದ ನೀವು ಟ್ಯಾಕ್ಸ್ ಕಟ್ಟೋದ್ರಿಂದ ನಿಮಗೆ ಟ್ಯಾಕ್ಸ್ ಕಟ್ಟೋರಿಗೆ ಏನು ಬೆನಿಫಿಟ್ ಇಲ್ಲ ಅನ್ನೋದು ಸರಿಯಾದ. ಸರ್ಕಾರದ ಯಾವುದೇ ಸೇವೆಗಳು ಕೂಡ ನಡೆಸ್ತಕ್ಕಂಥದ್ದು ಇಂತಹ ಒಂದು ಹಣದಿಂದ ಮಾತ್ರ, ನಮ್ಮ ಹಣದಿಂದ. ಯಾಕಂದ್ರೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ನೀವು ಕೂಡ ಪಾಲುದಾರರು ಅಂತಕ್ಕಂಥ ಹೆಮ್ಮೆ ನಿಮ್ಗಿರ್ಲಿ ಅಂತ ತಾವು ಹೇಳ್ತೀವಿ. ಅದು ಒಪ್ಪದೆ, ಬಟ್ ಇಂಡಿವಿಜುವಲ್ ಎಂಪ್ಲಾಯೀಸ್ಗೆ ಅಥವಾ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ಗೆ ಇಂಡಿವಿಜುವಲ್ ಸಪೋರ್ಟ್ ಏನಿದೆ ಅಂತ. ಖಂಡಿತ ಸೀನಿಯರ್ ಸಿಟಿಜನ್ಸ್ಗೆ ಈಗ ಆಲ್ರೆಡಿ ಹೇಳಿದ ಹಾಗೆ 5 ಲಕ್ಷದವರೆಗೂ ಮಿತಿ ಇದೆ. ಇನ್ನು ಏನಂದ್ರೆ ಈಗ ಸಂಧ್ಯಾ ಸುರಕ್ಷಾ ಯೋಜನೆ ಅಥವಾ ಬೇರೆ ಒಂದು ಯೋಜನೆ, ಎಷ್ಟೋ ಯೋಜನೆಗಳನ್ನ ಸರ್ಕಾರ ಹಮ್ಮಿಕೊಳ್ಳುತ್ತೆ ಅಲ್ವೇ? ಆ ಥರ ಯಾರಿಗೆ ತಮ್ಮನ್ನ ತಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂಥವ್ರನ್ನ ಸರ್ಕಾರ ಇವಾಗ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರುವಷ್ಟು ಆದಾಯದಲ್ಲಿ ನಮ್ಮ ಈ ಒಂದು ಎಕಾನಮಿಯಲ್ಲಿ ನಾವು ಇತಿಮಿತಿಯಲ್ಲಿ ಈ ರೀತಿ ಒಂದು ಆ ಯೋಜನೆಗಳನ್ನ ಹಮ್ಮಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇದೆ. ನೀವು ಕೇಳ್ತಾ ಇರೋದು ಎಲ್ರಿಗೂ ಸಹ ಅದು ಸಿಗೋಕೆ ಸಾಧ್ಯ ಆಗಬೇಕು. ಬಹುಶಃ ನಾವು ಇನ್ನೂ ಅಭಿವೃದ್ಧಿ ಪಥದಲ್ಲಿ ದಾಪುಗಾಲು ಹಾಕ್ತಾ ಹೋಗ್ತಾ ಇರೋ ಹಾಗೆ ನೀವು ಹೇಳೋ ರೀತಿನೂ ಬರಬಹುದು.
ಅದು ಬರಲಿ ಅಂತ ನಾನು ಸಹ ಆಶಿಸ್ತೇನೆ. ಖಂಡಿತ. ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ನಾಗರಾಜ್ ಅವರು ಬನಶಂಕರಿಯಿಂದ ಕರೆ ಮಾಡಿದ್ದಾರೆ. ಕೇಳಿ ನಾಗರಾಜ್ ಅವರು ನಿಮ್ಮ ಪ್ರಶ್ನೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಮ್ಮ ತಂದೆಯವರು ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಬನಶಂಕರಿಯಲ್ಲಿ. ಏನ್ ಮಾಡ್ತಿದ್ದಾರೆ? ಅರ್ಚಕರಾಗಿ ಮಾಡ್ತಾ ಇದ್ದಾರೆ. ಹೌದು, ಅವ್ರಿಗೆ ಸಂಬಳ 5,000 ಬರುತ್ತೆ. ಈ ಸೇವಾರ್ಥ ಅಂತ ಬರುತ್ತೆ ಸರ್, ಟಿಕೆಟ್ ತಗೊಳ್ತಾರಲ್ಲ, ಅದ್ರಲ್ಲಿ ಅವ್ರಿಗೆ ಸೇವಾರ್ಥ ಅಂತ ಒಂದೊಂದ್ ತಿಂಗಳು 49, 48 ಈ ತರ ಬರ್ತಾ ಇದೆ. 48,000. ಹೌದು. ಆಮೇಲೆ ತಟ್ಟೆ ದುಡ್ಡು ನಮ್ಗೆ ಇರೋದ್ರಿಂದ ತಟ್ಟೆ ದುಡ್ಡಲ್ಲಿ ಸ್ವಲ್ಪ ಬರುತ್ತೆ ದುಡ್ಡು. ಇದಕ್ಕೆ ಟ್ಯಾಕ್ಸ್ ಯಾವ್ದೇ ರೀತಿ ನಾವು ಕಟ್ತಾ ಇಲ್ಲ. ಇದು ಯಾವ ತರ ಕಟ್ಟಬೇಕಾ ಏನು ಬೇಡ ಅಂತ. ಒಟ್ಟಾರೆ ನಿಮ್ಮ ಮಾಸಿಕ ವರಮಾನ ಎಷ್ಟು? ಇರ್ಬೋದು ಸರ್, 1 ಚಿಲ್ಲರೆ ಏನಾದ್ರು. 1 ಚಿಲ್ಲರೆ ಇದೆ. ಬ್ಯಾಂಕಿಗೆ ಹಣ ತುಂಬ್ತಾ ಇದ್ದೀರಾ? ಇಲ್ಲ ಸರ್, ಬ್ಯಾಂಕ್ ಯಾವ್ದು ತುಂಬ್ತಾ ಇಲ್ಲ. ಅವರು ತಂದೆಯವರು ಸೈಟು ಅದು ಇದು ಮಾಡ್ತಾ ಇದಾರೆ. ಸೈಟ್ ತಗೊಳ್ಳೋದು, ಇಲ್ಲ ಅಂದ್ರೆ ಸೈಟ್ ತಗೊಳ್ಳೋದು, ಮಾರೋದು, ಈ ತರ ಮಾಡ್ತಿದ್ದೀರಾ? ಹೌದೌದು ಸರ್. ಎಷ್ಟು ಸೈಟ್ ತಗೊಂಡ್ ಮಾರಿದಿರಿ? ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ನಮ್ಮ ತಂದೆ ಆಲ್ರೆಡಿ ದೇವಸ್ಥಾನದಲ್ಲಿ ಇದ್ದಾರೆ, ನಾನು ಇಲ್ಲಿ ಮನೇಲಿ ಇದ್ದೀನಿ. ಖಂಡಿತ. ನಿಮ್ಮ ಪ್ರಶ್ನೆಗೆ ಮೋಹನ್ ರೆಡ್ಡಿ ಅವರು ಉತ್ತರ ಕೊಡ್ತಾರೆ. ನೋಡಿ, ನೀವೇ ಹೇಳ್ದಂಗೆ ನಿಮಗೆ ಟ್ಯಾಕ್ಸ್ ಮಿತಿಗಿಂತ ಜಾಸ್ತಿ ಆದಾಯ ಇದೆ, ಹಾಗಾಗಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ನೀವೇ ರಿಯಲೈಸ್ ಮಾಡ್ಕೊಂಡಿರೋದ್ರಿಂದ ಆದಷ್ಟು ಬೇಗ ನೀವೇ ಟ್ಯಾಕ್ಸ್ ಕಟ್ಬಿಡಿ. ಟ್ಯಾಕ್ಸ್ ಕಟ್ಟಿ ಇನ್ಕಮ್ ರಿಟರ್ನ್ಸ್ ಫೈಲ್ ಮಾಡಿ. ಸೊ ಅದನ್ನು ನಿಮಗೇನು ತೊಂದರೆ ಆಗೋದಿಲ್ಲ. ಸೊ ವಾಲಂಟರಿ ಕಾಂಪ್ಲಯನ್ಸ್ ಇಸ್ ಬೆಟರ್ ದ್ಯಾನ್ ಎನ್ಫೋರ್ಸ್ಮೆಂಟ್. ಸೊ ನೀವಷ್ಟಿಗೆ ನೀವೇ ಸ್ವಯಂ ಪ್ರೇರಿತರಾಗಿ ಟ್ಯಾಕ್ಸ್ ಪೇ ಮಾಡಿ. ಸೊ ಬಹುಶಃ ಅವರ ಮನಸ್ಥಿತಿ ಕೂಡ ಹಾಗೆ ಇದೆ, ಇನ್ಕಮ್ ಇದೆ, ನಾನು ಕಟ್ಲಿಕ್ಕೆ ರೆಡಿ ಇದ್ದೀನಿ ಅನ್ನೋ ಥರ ಇದೆ. ಒಂದು ನೀವೇನು ಭಯಪಡೋ ಹೆಮ್ಮೆ ಪಡೋ ವಿಚಾರ. ಆಮೇಲೆ ಭಯ ಪಡೋ ಥರ ಏನೂ ಇಲ್ಲ. ನೀವು ಟ್ಯಾಕ್ಸ್ ತುಂಬಿ, ಡಿಪಾರ್ಟ್ಮೆಂಟ್ ಕೂಡ ನಿಮ್ಮಂಥ ವಾಲಂಟ್ರಿಯಾಗಿ ಕಟ್ಟೋರನ್ನ ಎನ್ಕರೇಜ್ ಮಾಡುತ್ತೆ ಡಿಪಾರ್ಟ್ಮೆಂಟ್ನಲ್ಲಿ. ಸೊ ಒಟ್ಟಾರೆ ಹೇಳೋದಾದ್ರೆ, ಸೊ ನಿಮ್ಮ ಮನಸ್ಥಿತಿಗೆ ನಾವು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಸೊ ನಮಗೆ ಇಷ್ಟು ಆದಾಯ ಇದೆ, ನಾನು ತೆರಿಗೆ ವ್ಯಾಪ್ತಿಗೆ ಬರ್ತೀನಿ ಅನ್ನುವಂತಹ ಯೋಚನೆ ಒಬ್ಬ ನಾಗರಿಕನಲ್ಲಿ ಬಂದಿದ್ದೆ ಆದರೆ ಬಹುಶಃ ಖಂಡಿತ ದೇಶದ ಬೆಳವಣಿಗೆಗೆ ಇದು ಹೆಚ್ಚು ಪೂರಕವಾಗುತ್ತೆ. ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಪುತ್ತೂರಿನಿಂದ ಒಂದು ದೂರವಾಣಿ ಕರೆ ಇದೆ. ರಾಜೇಂದ್ರ ಅವರೇ, ಕೇಳಿ ನಿಮ್ಮ ಪ್ರಶ್ನೆ. ಹಲೋ, ಕೇಳಿ ರಾಜೇಂದ್ರ ಅವ್ರು, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನಾವು ರಿಟರ್ನ್ ಫೈಲ್ ಮಾಡಿದಾಗ ಫೈಲಿಂಗ್ ಮಾಡ್ತೀವಿ ರಿಟರ್ನ್. ಸೊ ಈ ರಿಟರ್ನ್ ಫೈಲಿಂಗ್ ಮಾಡಿದಾಗ ನಮಗೆ ಅಕ್ನಾಲ್ಮೆಂಟ್ ಹಾರ್ಡ್ ಕಾಪಿನಲ್ಲಿ ಪೋಸ್ಟ್ ಮಾಡಿ ಅಂತ ಹೇಳ್ತಾರೆ. ಖಂಡಿತ. ಅದು ನಾವು ಆರ್ಡಿನರಿ ಪೋಸ್ಟ್ ಮಾಡ್ಬೇಕಂತ ಹೇಳ್ತಾರೆ. ನಮಗೆ ಅದರಿಂದ ಕನ್ಫರ್ಮೇಶನ್ ಸಿಗೋದಿಲ್ಲ. ನಾವು ಯಾವಾಗ ಅದೊಂದು 3 months 4 months ಆದ್ಮೇಲೆ ಯಾವಾಗ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದಾಗ ಬಂದಿದೆ ಅಂತ ಗೊತ್ತಾಗುತ್ತೆ, ಇಲ್ಲ ಅದು ಕೂಡ ಗೊತ್ತಾಗೋದಿಲ್ಲ. ಹೇಗೆ ನಾವು ಅಲ್ಲಿ ತನಕ ವೆಯ್ಟ್ ಮಾಡ್ಕೊಂಡು ಕೂತ್ಕೋಬೇಕು? ಬಹಳ ಒಳ್ಳೆ ಪ್ರಶ್ನೆ. ಆರ್ಡಿನರಿ ಪೋಸ್ಟ್ ಅಲ್ಲ, ಸ್ಪೀಡ್ ಪೋಸ್ಟ್ ಕೂಡ ಮಾಡಬಹುದು. ನೀವು ಅದನ್ನ ಗಮನಿಸಿಲ್ಲ ಅನ್ಸುತ್ತೆ. ಜೊತೆಗೆ ನೀವು ನಿಮ್ಮ ITR V ತಲುಪಿದ 1 ವಾರದೊಳಗೆ ನಿಮಗೆ ಇಮೇಲ್ ಬರುತ್ತೆ. ಸೊ ಅದನ್ನು ಕೂಡ ತಾವು ಗಮನಿಸಬೇಕು ಅಂತ ಹೇಳ್ತೀವಿ. ಯಾಕಂದ್ರೆ ಬಹಳ ಮೂಲಭೂತವಾದ ಪ್ರಶ್ನೆ ಇರೋದ್ರಿಂದ ಸೊ ನಾನು ಅದನ್ನ ಕ್ಲಾರಿಫೈ ಮಾಡಿದ್ದೀನಿ. ಧನ್ಯವಾದಗಳು. ಯಾಕಂದ್ರೆ ನೀವು ಯಾವುದೇ ಆತಂಕ ಪಡಬೇಕಾಗಿಲ್ಲ. ITR V ಅಂತಕ್ಕಂಥದ್ದು CPC ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್ಗೆ ತಲುಪಿದ ಮರುಕ್ಷಣ ನಿಮಗೆ ಒಂದು ಇಮೇಲ್ ಬರುತ್ತೆ, ಈ ಥರ ನಮ್ಗೆ ITR V ಬಂದಿದೆ ಅಂತ. ಹಾಗಾಗಿ ಒಂದು ಗಮನಿಸಿ, ITR V ಕಳ್ಸಕ್ಕೆ ಮುಂಚೆ ಸೈನ್ ಮಾಡಿದ್ದೀರಾ ಅನ್ನೋದನ್ನು ಗಮನಿಸಿ. ಸೈನ್ ಮಾಡಿಲ್ಲ ಅನ್ನೋದಾದರೆ ರಿಜೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ನಾವು ಮಾತನಾಡ್ತಾ ಇದ್ವಿ. ಮತ್ತೊಂದು ದೂರವಾಣಿ ಕರೆ ಇದೆ. ಲೋಕೇಶ್ ಅವರು ಲಗ್ಗೆರೆಯಿಂದ ಕರೆ ಮಾಡಿದ್ದಾರೆ. ಕೇಳಿ ಲೋಕೇಶ್ ಅವರು, ನಿಮ್ಮ ಪ್ರಶ್ನೆ. ಹಲೋ ಹಲೋ, ಕೇಳಿ ಲೋಕೇಶ್, ನಿಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನ ಹೆಸರು ಲೋಕೇಶ್ ಅಂತ, ನಾನು ಲಗ್ಗೆರೆಯಿಂದ ಮಾತಾಡ್ತಾ ಇರೋದು. ನಾನು ಕೊರಿಯರ್ ಏಜೆನ್ಸಿ ನಡೆಸ್ತಾ ಇದ್ದೀನಿ. ಏನ್ ಏಜೆನ್ಸಿ? ಕೊರಿಯರ್. ಓಕೆ. ಸೊ ಆಲ್ಮೋಸ್ಟ್ ಆಲ್ ನನಗೆ ಗೊತ್ತಿರಂಗ್ ಬೇಜಾನ್ ಕೊರಿಯರ್ ಏಜೆನ್ಸೀಸ್ ಎಲ್ಲರೂ ನಡೆಸ್ತಾರೆ. ಸೊ ಜನಕ್ಕೆ ಏನಂದ್ರೆ ಒಳ್ಳೆ ಕಮ್ಯುನಿಕೇಶನ್ ಯಾವ ತರ ಕಟ್ಟೋದು ಅಂತ ಗೊತ್ತಿಲ್ದೇನೆ ಅರ್ಧ ಜನ ಕಟ್ಟಕ್ ಹೋಗ್ತಾ ಇಲ್ಲ. ಖಂಡಿತ. ಅದರ ಪ್ರಯತ್ನವಾಗಿ ಅದು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ದೂರದರ್ಶನ ನಿರಂತರವಾಗಿ ರೀತಿಯ ಕಾರ್ಯಕ್ರಮಗಳನ್ನ ಬಿತ್ತರಿಸುತ್ತೆ. ಮುಂದುವರಿಸಿ. ಅದ್ರಲ್ಲಿ ನಾನು ಒಬ್ಬ. ಸೊ ಹೀಗಾಗಿ ಈಗ ಆಡಿಟರ್ ಹತ್ರ ಹೋದ್ರೆ ಸರ್ವಿಸ್ ಟ್ಯಾಕ್ಸ್, ಈಗ ಆಕ್ಚುಲಿ ಕೊರಿಯರ್ ಏಜೆನ್ಸಿ ನಡೆಸ್ತಾ ಇರೋದ್ರಿಂದ ಸರ್ವಿಸ್ ಟ್ಯಾಕ್ಸ್ ನಾವು ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಇಯರ್ಲಿ ಇನ್ಕಮ್ ಟ್ಯಾಕ್ಸ್ ಬೇರೆ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ನಮಗ್ ಪ್ರಾಫಿಟ್ ಅಷ್ಟೊಂದು ಇರೋದಿಲ್ಲ. ಸೊ ಏನೋ ಇರೋದ್ರಲ್ಲಿ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸರ್ವಿಸ್ ಟ್ಯಾಕ್ಸ್ ಕಟ್ಕೊಂಡು ಹೋಗ್ಬೋದು. ಅದಾದ್ಮೇಲೆ ಟೋಟಲ್ ಮಂತ್ ಇಯರ್ ಅಲ್ಲಿ 33% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದ್ರಿಂದ ಎಲ್ಲ ಮೋಸ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಹೊರತು ಸೊ ಅಷ್ಟೊಂದು ಯಾರು ಕಟ್ಟೋದು ಮಾಡದಿದ್ರೆ ಪರವಾಗಿಲ್ಲ ಅನ್ನೋ ತರ ಇರುತ್ತೆ. ಸೊ ಅವ್ರಿಗೇನಾದ್ರು ಒಳ್ಳೆ ಒಂದು ಈ ತರ ಇದೆ ಇಲ್ಲ, ಬಹುಶಃ ನಿಮ್ಮಲ್ಲಿ ತಪ್ಪು ಮಾಹಿತಿ ಹೊಂದಿದೆ. ಯಾಕಂದ್ರೆ ಆದಾಯ ಇಲ್ಲದೆ ಆದಾಯ ತೆರಿಗೆ ಕಟ್ಟಿ ಅಂತ ಯಾರೂ ಹೇಳೋಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಮೋಹನ್ ರೆಡ್ಡಿ ಅವರು ಉತ್ತರ ಕೊಡ್ತಾರೆ. ನೋಡಿ, ನೀವು ಹೇಳ್ದಂಗೆ ನೀವು ಕೊರಿಯರ್ ಏಜೆನ್ಸಿ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಸರ್ವಿಸ್ ಟ್ಯಾಕ್ಸ್ಗೆ ಒಳಪಡ್ತೀರಾ. ಸೊ ನೀವು ಸರ್ವಿಸ್ ಟ್ಯಾಕ್ಸ್ ನೋಡಿ, ನೀವು ನಿಮ್ಮ ಆದಾಯದಿಂದ ಕಟ್ಟೋ ಥರ ಅದಲ್ಲ. ಅದು ನಿಮ್ಮ ಕಸ್ಟಮರಿಂದ ನೀವು ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಕಟ್ತಾ ಇರ್ತೀರಾ. ಖಂಡಿತ. ಸೊ ಹಂಗಾಗಿ ಅದು ನಿಮ್ಮ ಆದಾಯಕ್ಕೇನು ಎಫೆಕ್ಟ್ ಮಾಡೋದಿಲ್ಲ, ನಿಮ್ಮ ಜೋಬಿಗೆ ಕತ್ತರಿ ಆಗೋದಿಲ್ಲ. ಖಂಡಿತ. ಓಕೆ. ಆಮೇಲೆ ಇದರಲ್ಲಿ ನಿಮ್ಮ ಏಜೆನ್ಸಿ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನು ಆದಾಯ ಬರುತ್ತೋ ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀವಿ ನಾವು. ಸೊ ಇದರಿಂದ ನಿಮ್ಗೆ ಆದಾಯ ನಮ್ಗೆ ಏನೋ ಮಿತಿಗಿಂತ ಕಡಿಮೆ ಇದ್ರೆ ನೀವು ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿ ಇರೋದಿಲ್ಲ. ಸೊ ಅದೆಷ್ಟು ಲಿಮಿಟ್ ವರೆಗೂ ಇರುತ್ತೆ ಸರ್? ಸೊ ಈಗ ನೀವು ಇಂಡಿವಿಜುವಲ್ ಆಗಿದ್ರೆ
ಇಂಡಿವಿಜುವಲ್ ಆಗಿದ್ರೆ 60 ವರ್ಷಕ್ಕಿಂತ ಕೆಳಗಡೆ ಇದ್ರೆ ಅಪ್ ಟು 2 ಲಕ್ಷದವರೆಗೂ ಏನು ಟ್ಯಾಕ್ಸ್ ಬರೋದಿಲ್ಲ. 2 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ದರೆ ಮಾತ್ರ ಬರುತ್ತೆ. ಹಾಗಾಗಿ ಆಮೇಲೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮ್ಮ ಕೊರಿಯರ್ ಏಜೆನ್ಸಿ ನಡೆಸ್ತಾ ಇದ್ದೀರಾ. ಈಗ ಲಾಸ್ಟ್ ಒಂದು 2 ವರ್ಷದಿಂದ ಗೌರ್ಮೆಂಟ್ ಹೊಸ ಸ್ಕೀಮ್ ತಂದಿದೆ, ಸ್ಮಾಲ್ ಟ್ಯಾಕ್ಸ್ ಪೇಯರ್ಸ್ ಅಂತೇಳಿ. ಅವ್ರಿಗೇನಾದರೂ ನಿಮ್ಮ ಟರ್ನ್ ಓವರ್ ನಿಮ್ಮದು ಟರ್ನ್ ಓವರ್ ಏನಾದರೂ 1 ಕೋಟಿಗಿಂತ ಕಡಿಮೆ ಇದ್ದರೆ ಅದ್ರ ಮೇಲೆ 8% ಇನ್ಕಮ್ ಅಂತ ಸ್ಟ್ರೈಟ್ ಅವೇ, ಏನು ನಿಮ್ಮದು ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋ ನೆಸಿಟಿ ಇಲ್ಲ, ಏನೂ ಇಲ್ಲ, 8% ಇನ್ಕಮನ್ನು ಡಿಕ್ಲೇರ್ ಮಾಡಿ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನೀವು. ಅದರಲ್ಲಿ ಈ ಸ್ಕೀಮ್ಗೆ ಒಳಪಟ್ಟರೆ ನೀವು ಇದ್ರ ಬೆನಿಫಿಟ್ ತೊಗೋಬೋದು. ನೀವು ಇದು 8% ಆಫ್ ದಿ ಟರ್ನ್ ಓವರ್ ಇನ್ಕಮ್ ಆಗುತ್ತೆ, ಅದ್ರ ಮೇಲೆ ನಿಮ್ಮ ಟ್ಯಾಕ್ಸ್ ಬರುತ್ತೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ ಮೇಡಮ್. ನೀವು ಮುಂದುವರಿಸೋದಾದ್ರೆ ಇವ್ರದೇ ಪ್ರಶ್ನೆಗೆ ಒಂದು ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ? ಇನ್ನೊಂದು ಏನಂತಂದ್ರೆ, ನೀವು ಬಂದಿದ್ದ ದುಡ್ಡಿಗೆಲ್ಲ ನೀವು ಟ್ಯಾಕ್ಸ್ ಕಟ್ಟೋದಿಲ್ಲ. ನಿಮಗೆ ಅದಕ್ಕೆ ಖರ್ಚುಗಳು ಇರುತ್ತಲ್ಲ, ನಿಮ್ಮ ಖರ್ಚು ಕಳೆದು ಏನು ನಿಮ್ಮ ಆದಾಯ ಇರುತ್ತೋ ಅದನ್ನು ಮಾತ್ರ ನಾವು ಟ್ಯಾಕ್ಸ್ ಮಾಡ್ತೇವೆ ಅಷ್ಟೇ. ಹಾಗಾಗಿ ನಮ್ಮ ವರಮಾನ ಎಲ್ಲನೂ ಟ್ಯಾಕ್ಸ್, ಆದಾಯಕ್ಕೆಲ್ಲ ಟ್ಯಾಕ್ಸ್ ಕಟ್ಟಬೇಕು ಅನ್ನುವಂಥ ಭಯ ಇದ್ರೆ ದಯವಿಟ್ಟು ದೂರ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರವೇ ನಿಗದಿ ಮಾಡಿರೋ ಹಾಗೆ 1 ಕೋಟಿಯ ಒಳಗಡೆ ನಿಮ್ಮ ವಹಿವಾಟು ಇದ್ದರೆ ಡೈರೆಕ್ಟ್ ಆಗಿ 8% ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡಿ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬಹುದು. ಇಲ್ಲ ಅದು ಒಂದು ಇಲ್ಲ ಅಂತಂದ್ರೆ ನಿಮ್ಮ ಆದಾಯ ಎಷ್ಟಿದೆ, ಖರ್ಚು ಎಷ್ಟಿದೆ, ಬಾಕಿ ದಾಖಲಾತಿ ಇಟ್ಕೊಳ್ಳಿ. ಅವಾಗ ಪರ್ಸೆಂಟೇಜ್ ಕಡಿಮೆ ಆದ್ರೂ ನೀವು ಅದನ್ನ ಪ್ರೂವ್ ಮಾಡಬಹುದು. ಹೌದು. ಧನ್ಯವಾದ ನಿಮ್ಮ ಪ್ರಶ್ನೆಗೆ ಮೇಡಮ್. ಇದ್ರ ಜೊತೆಗೆ ನಾವು ಮಾತನಾಡ್ತಿದ್ವಿ, ಈ ದಾಖಲಾತಿಗಳ ಜೊತೆಗೆ ಈಗ ಸೀನಿಯರ್ ಸಿಟಿಜನ್ ಅಂದ ತಕ್ಷಣ ಒಬ್ಬ ವೀಕ್ಷಕರು ಕೇಳಿದ್ರು, ಏನು ಬೆನಿಫಿಟ್ಸ್ ಕೊಡ್ತೀರಾ ಅಂತ ಕೇಳಿದ್ರು. ಸೊ ಅವ್ರಿಗೆ 5 ಲಕ್ಷದ ಮಿತಿ ಇದೆ. ಸೊ ಅವ್ರಿಗೂ ಕೂಡ ಬೇರೆ ಬೇರೆ ಮೂಲಗಳಿಂದ ಆದಾಯ ಬರೋದಾದ್ರೆ ಅವರು ಮುಂಗಡ ತೆರಿಗೆ ಪಾವತಿಗೆ ಒಳಪಡ್ತಾರ? ಸೊ ಇದೆಲ್ಲರಿಗೂ ಕೂಡ ಕಾಮನ್ನ ಹೇಗೆ? ಈಗ ರೀಸೆಂಟ್ ಆಗಿ ಬಂದಿರೋ ಅಮೆಂಡ್ಮೆಂಟ್ ಇಂದ ಈ ಸೀನಿಯರ್ ಸಿಟಿಸನ್ ಆಗಿದ್ದು ಅವರಿಗೆ ಬಿಸ್ನೆಸ್ ಇನ್ಕಮ್ ಇರಲಿಲ್ಲ ಅಂತಂತಂದ್ರೆ ಅವರು ಮುಂಗಡ ಆದಾಯ ತೆರಿಗೆ ಪಾವತಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಈ ರೀತಿ ನೋಡಿ ಎಷ್ಟೋ ಒಂದು ಈ ಸೌಲಭ್ಯಗಳನ್ನು ಸರ್ಕಾರ ಹೆಚ್ಚಿಗೆ ಕೊಡ್ತಾ ಬರ್ತಾ ಇದೆ. ಯಾವಾಗ ಈ ಟ್ಯಾಕ್ಸ್ ಕಂಪ್ಲೇಂಟ್ಸ್ ಅನ್ನೋದೇನಿದೆ ಅಂದರೆ ತೆರಿಗೆ ಪಾವತಿ ಮಾಡೋರು ಇದು ಹೆಚ್ಚಾಗ್ತಿದ್ದ ಹಾಗೆ ಈ ರೀತಿ ಒಂದು ಬೆನಿಫಿಟ್ಗಳನ್ನ ಕೊಡಬಹುದು. ನಾವು ಸಹ ಈ ವಯಸ್ಸಾದವರಿಗೆ ಈ ಆದಾಯ ತೆರಿಗೆ ನಾನು ಮುಂಗಡ ಪಾವತಿ ಎಷ್ಟಿದೆ, ಮಾಡಬೇಕಾದ ತೆರಿಗೆ ಎಷ್ಟಿದೆ ಅದನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿ ಅದನ್ನೆಲ್ಲ ಲೆಕ್ಕ ಹಾಕಿ ಕಷ್ಟಪಡೋ ಬದಲು ಬರೀ ಬಿಸ್ನೆಸ್ಸಲ್ಲಿ ಅವ್ರು ತೊಡಗಿಸ್ಕೊಳ್ಳದೆ ಇದ್ದರೆ, ಬೇರೆ ರೀತಿಗಳಿಂದ ಆದಾಯ ಇದ್ದರೆ ಅವರು ಮುಂಗಡ ಪಾವತಿ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ವ್ಯವಹಾರದಲ್ಲಿ ಸೀನಿಯರ್ ಸಿಟಿಜನ್ ಇನ್ವಾಲ್ವ್ ಆಗಿಲ್ಲ, ಅವ್ರಿಗೆ ಅದರ್ ಸೋರ್ಸ್ ಆಫ್ ಇನ್ಕಮ್ SB ಇಂಟ್ರೆಸ್ಟ್ ಇರ್ಬೋದು, ಪೆನ್ಷನ್ ಇರ್ಬೋದು, ಈ ಥರ ಇದ್ರೆ ತೆರಿಗೆ ಪಾವತಿ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ. ಧನ್ಯವಾದ. ಇದ್ರ ಜೊತೆಗೆ ಡಾಕ್ಟರ್ ಮೋಹನ್ ರೆಡ್ಡಿ ಅವರೇ, ಕೊನೆಯದಾಗಿ ವೀಕ್ಷಕರಿಗೆ ನಾನು ಟ್ಯಾಕ್ಸ್ ಕಟ್ಟಲೇಬೇಕಾ ಅನ್ನೋರಿಗೆ ನಿಮ್ಮ ಕಿವಿ ಮಾತು ಅಂತ ಹೇಳೋದಾದ್ರೆ ಏನು ಹೇಳ್ತೀವಿ? ನೋಡಿ, ಟ್ಯಾಕ್ಸ್ ಕಟ್ಟೋದು ಮೊದಲೇ ಹೇಳ್ದಂಗೆ ಇದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಹಾಗೂ ಕರ್ತವ್ಯ. ಸೊ ಇದನ್ನು ನೀವು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ನೀವು ಟ್ಯಾಕ್ಸ್ ತುಂಬಲೇಬೇಕಾಗುತ್ತೆ. ಇದನ್ನು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ನೀವು ಟ್ಯಾಕ್ಸ್ ಕಟ್ಟೋದು ಟ್ಯಾಕ್ಸ್ ಅವಾಯ್ಡ್ ಮಾಡೋದು ಹೆಮ್ಮೆ ವಿಷಯ ಅಲ್ಲ, ಟ್ಯಾಕ್ಸ್ ಕಟ್ಟೋದು ಹೆಮ್ಮೆ ವಿಷಯ. ನೀವು ಟ್ಯಾಕ್ಸ್ ಕಟ್ಟೋದ್ರಿಂದ ದೇಶ ಅಭಿವೃದ್ಧಿ ಆಗುತ್ತೆ, ಮುಂದೆ ಟ್ಯಾಕ್ಸ್ ರೇಟ್ ಕಡಿಮೆ ಆಗೋ ಸಾಧ್ಯತೆಯೂ ಇರುತ್ತೆ, ಪ್ಲಸ್ ನಿಮಗೆ ಒಳ್ಳೆ ಗೌರ್ಮೆಂಟಿಂದ ಒಳ್ಳೆ ಸೇವೆಗಳು ಕೊಡೋ ಸಾಧ್ಯತೆಯೂ ಇರುತ್ತೆ. ನಿರಂತರವಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ. ಸೊ ಟ್ಯಾಕ್ಸ್ ಅವಾಯ್ಡ್ ಮಾಡೋರಿಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವಾಗಲೂ ನೋಡ್ತಾ ಇರುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಯಾವಾಗಲೂ ನೋಡ್ತಾ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಕರ್ತವ್ಯನ ನೀವು ಬಯಸ್ಕೊಂಡು ಹೋಗಿ. ಓಕೆ. ಹಾಗೆ ಸೌಮ್ಯಾಚಾರ್ಯ ಅವರು, ಕೊನೆಯದಾಗಿ ವೀಕ್ಷಕರಿಗೆ ಕಿವಿ ಮಾತು ಹೇಳಿದ್ರೆ, ನಾನು ಏನು ಮಾಡಿದ್ರು ಇಲಾಖೆಗೆ ಹೇಗೆ ಗೊತ್ತಾಗುತ್ತೆ, ನಾನು ಕ್ಯಾಶಲ್ಲಿ ಮಾಡ್ತೀನಿ ಅಥವಾ ಬೇರೇನೋ ಇದ್ರಲ್ಲಿ ಮಾಡ್ತೀನಿ ಅನ್ನೋರಿಗೆ ನೀವು ಕಿವಿ ಮಾತೇನು? ನಿಮ್ಮ ಎಲ್ಲ ವ್ಯವಹಾರಗಳ ಮಾಹಿತಿ ನಮ್ಮ ಹತ್ರ ಬರ್ತಾ ಇದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಗಳಲ್ಲಿ ಬರಲಿಕ್ಕೆ ಶುರುವಾಗುತ್ತೆ. ನೀವು ಯಾವುದೇ ಪ್ರಾಪರ್ಟಿ ಮಾರಿರಬಹುದು ಅಥವಾ ಕೊಂಡ್ಕೊಂಡಿರ್ಬೋದು, ಅದರ ವಿಚಾರವಾಗಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಎಲ್ಲಿ ನೀವು ಏನೇನು ಸ್ಪೆಂಡ್ ಮಾಡ್ತೀರಾ ಅದು, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಯಾವ ಕ್ಯಾಶ್ ಡೆಪಾಸಿಟ್ಸ್ ಬಂದಿರುತ್ತೆ ಅದು ನೀವು FDಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಯಾವುದಾದ್ರೂ ಒಂದು ಎಲ್ಲ ಡೆಪಾಸಿಟ್ ಮಾಡಿದ್ರೆ ಪ್ರತಿಯೊಂದು ವ್ಯವಹಾರ ಸಹ ನಮಗೆ ಇಲಾಖೆಗೆ ಗೊತ್ತಾಗುತ್ತೆ. ವೀಕ್ಷಕರೇ, ವಿ ಆರ್ ಅಬ್ಸರ್ವಿಂಗ್ ಅಂತಕ್ಕಂತಹ ಘೋಷವಾಕ್ಯ ಅಥವಾ ಆ ಜಾಹೀರಾತನ್ನು ನೀವು ಪತ್ರಿಕೆಗಳು ನೋಡಿರ್ತೀರಿ. ಇಲಾಖೆ ನಿರಂತರವಾಗಿ ಈ ರೀತಿ ಕೊಡ್ತಾ ಇರುತ್ತೆ. ಬೇರೆ ಬೇರೆ ಮೂಲಗಳಿಂದ ಇಲಾಖೆಗೆ ಮಾಹಿತಿ ಹೋಗ್ತಾ ಇರುತ್ತೆ. ಹಾಗಾಗಿ ಪೇ ಟ್ಯಾಕ್ಸ್ ಕರೋ ರಿಲ್ಯಾಕ್ಸ್ ಅಂತಕ್ಕಂಥದ್ದು ಕೂಡ ಇನ್ಕಮ್ ಟ್ಯಾಕ್ಸ್ನ ಘೋಷವಾಕ್ಯ. ನಾವು ನಮ್ಮ ತೆರಿಗೆಯನ್ನು ತುಂಬಿದ ತಕ್ಷಣ ನಿರಾತಂಕವಾಗಿ ನಮ್ಮ ಬದುಕನ್ನು, ಯಾಕೆಂದರೆ ನಮಗೆ ನಮ್ಮದೇ ಆದ ವೈಯಕ್ತಿಕ ಬದುಕಿರುತ್ತೆ, ನಮ್ಮ ವ್ಯವಹಾರ ಇರುತ್ತೆ, ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೆ ಈ ರೀತಿಯ ಹೊರೆ ನಾವು ಇಟ್ಕೋಬಾರ್ದು. ಸೊ ನಮ್ಮ ತೆರಿಗೆ, ನಮ್ಮ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದಾಗ ಮಾತ್ರ ನಮ್ಮ ಬದುಕು ಸುಖಮಯವಾಗಿರುತ್ತೆ, ನೆಮ್ಮದಿಯಿಂದ ಕೂಡಿರುತ್ತೆ ಅಂತಕ್ಕಂಥದ್ದು ಕೂಡ
ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ಈ ದೇಶದ ಕಾನೂನನ್ನು ಗೌರವಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗಾಗಿ ಆದಾಯ ತೆರಿಗೆ ಇಲಾಖೆ ಕೂಡ ಇದಕ್ಕೆ ಹೊರತಾಗಿಲ್ಲ. ಸೊ ನಾವು ನಿಜಕ್ಕೂ ಆದಾಯದ ಬೇರೆ ಬೇರೆ ಮೂಲಗಳಿಂದ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಅಂತಕ್ಕಂಥದ್ದಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ತೆರಿಗೆಯನ್ನು ಪಾವತಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟಂತಹ ಇಬ್ಬರು ಅಧಿಕಾರಿಗಳಿಗೂ ಹಾಗೂ ನೀವು ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ದೂರವಾಣಿ ಮೂಲಕ ನಮಗೆ ಕೇಳಿದಿರಿ. ಸೊ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಡಾಕ್ಟರ್ ಮೋಹನ್ ರೆಡ್ಡಿ ಹಾಗೂ ಇಬ್ಬರು ಅಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ಸೌಮ್ಯಾಚಾರ್ಯ ತಮಗೂ ಕೂಡ. ವೀಕ್ಷಕರೇ, ಮತ್ತೊಂದು ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.